ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ವೀರೇಂದ್ರ ಜೈನ ಸಾಕಿರುವ ನಾಯಿಗಳು 200 ಕೋಟಿ ಯಾರು ನಿಮ್ಮ ಅಪ್ಪ ಕೊಟ್ಟಿದ್ದಾನ? ಅಥವಾ 36 ಕೇಸು ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಹಾಕಿದ್ದಾರೆ. 353 ಕೇಸು ಇದೇ ನಿಮ್ಮ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನನ ಹೆಸರಲ್ಲಿದೆ. ಯಾಕೆ ಅವನ್ನ ಗಡಿಪಾರು ಮಾಡಬಾರ್ದ? ಇದೇ ಮಿಂಡ್ರಿ ಕನ್ನಡ ಚಾನೆಲ್ಗಳು ತಿಕ್ಕಾ ಮುಚ್ಕೊಂಡು ಕೂತಿರ್ತಾರೆ. ತಿಕ್ಕಾ ಮುಚ್ಕೊಂಡು ದಾಖಲೆ ಸಮೇತ ನನ್ನ ಹತ್ರ ಇದೆ ಅಂತ ಕೋಲಾರದ ಸಂದೇಶ ಹೇಳ್ತಾನೆ. ವೀರೇಂದ್ರ ಜೈನ ಅದಕ್ಕೆ ಸ್ಟೇ ತರ್ತಾನೆ. 200 ಕೋಟಿ ಯಾರು ನಿಮ್ಮ ಅಪ್ಪನ ಮನೆಯಿಂದ ಬಂದಿದ್ಯಾ? ಅಥವಾ ಯಾರಾದ್ರೂ SKDRDP ಸಂಘದಿಂದ ಸಾಲ ಕೊಟ್ಟಿದ್ದಾರಾ? ಆ ಹಿಂದೂ ದೇವಾಲಯ ಅದು ನನ್ನದು, ಅದು ನಂದು. ನಾನು ನನ್ನ ಹಕ್ಕಿಂದ ಹೇಳ್ತೀನಿ, ಅದು ದೇವಸ್ಥಾನ ನಂದು. ಆ ದೇವಸ್ಥಾನದಲ್ಲಿ ಇರುವಂತ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಅದು ನನ್ನ ಧರ್ಮದ ದೇವರು. ಅದನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿರೋದು ಈ ವೀರೇಂದ್ರ ಜೈನ. ಆ ಹಿಂದೂ ದೇವಾಲಯದ ಮೇಲೆ ಕೇಸರಿ ಧ್ವಜನ ನಾವು ಹಿಂದೂಗಳು ಹಾರಿಸ್ತೀವಿ. ಮಿಂಡ್ರಿ ಮೀಡಿಯಾಗಳು, ನೀವು ದರ್ಶನ್ ಅವರು ನಿಮಗೆ ಉಗ್ದಿರೋದು ಸತ್ಯವಾದ ವಿಷಯ. ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಯ್ತು ಅಂತ ಹೇಳಿದಾಗ ಅವನನ್ನ ಕೊಲೆ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಸರಿನೇ ಒಂದು ಲೆಕ್ಕಾಚಾರದಲ್ಲಿ. ಕಾರ್ಕಳದಲ್ಲಿ ಇರುವಂತಹ ಪರಶುರಾಮನ ಅದೆಷ್ಟೋ ವರ್ಷ ಆಯ್ತು ಅರೆಬೆತ್ತಲೆ ಮಾಡಿ ನಿಲ್ಸಿದ್ದಾರೆ. ಕಾರ್ಕಳದ ಸುನಿಲ್ ಕುಮಾರ್ಗೆ ಮಾತ್ರ ಜಾಸ್ತಿ ಇಂಟ್ರೆಸ್ಟ್ ಯಾವ್ದಂತ ಹೇಳಿದ್ರೆ ಧರ್ಮಸ್ಥಳದ ವಿಚಾರ ಮಾತಾಡೋದು. ಸ್ವಲ್ಪ ದಿವಸ ಹೋದ್ರೆ ಕಾರ್ಕಳದ ಜನ ನಿಮ್ಮನ್ನ ಒದ್ದು ಒಳಗಾಗ್ತಾರೆ. ಹುಡುಗಿಗೆ ನ್ಯಾಯ ಸಿಕ್ಕೇ. ತಿಕ್ಕಾ ಮುಚ್ಕೊಂಡು ಜುಲೈ 14ರವರೆಗೆ ಕಾಯಿರಿ. ರವಿ ಪೂಜಾರಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದ. ಮತ್ತೆ ಯಾಕೆ ಮರೆ ಎಷ್ಟು ಟೆನ್ಷನ್ ಅಲ್ಲಿ ಇದೆಯಾ, ಏನಾಯ್ತು ಯಾಕೆ ಅಂತ ಹೇಳೋ ಭಯಭೀತನಾಗೆ ಇದ್ದ. ಪಾಪ ನಿನ್ಗೆ ವಿಷಯ ಅಂತ ಗೊತ್ತಿಲ್ಲ, ಹೋಗು ಮಾರೆ, ನಾನು ಹೇಳುದಿಲ್ಲ, ನಿನ್ಗೆ ಏನ್ ಗೊತ್ತು, ಹೋಗು ಮಾರೆ ಅಂತ ಹೇಳಿದ. ಸೌಜನ್ಯ ಹೇಗೆ ಸತ್ತು? ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಷಡ್ಯಂತ್ರ. ಸುಮ್ಮನೆ ಈ ಗುಲಾಮರು ನೀವು ಬೇವರ್ಸಿಗಳು. ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರೀತಿಯ ಸ್ನೇಹಿತರೆ, ಇವತ್ತು ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ಅಲ್ಲಿ ಮಾಧ್ಯಮಗಳು ಅವರ ಮೇಲೆ ಮುಗಿಬಿದ್ದಿವೆ, ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದಿವೆ. ಅವರು ಮಾತನಾಡೋದಕ್ಕೆ ಆಗದಿರುವಷ್ಟು ಪ್ರಶ್ನೆಗಳನ್ನ ಪುಂಖಾನುಪುಂಖವಾಗಿ ಕೇಳಿವೆ. ಒಂದಷ್ಟು ಕರ್ನಾಟಕದ ಮಾಧ್ಯಮಗಳು ಕೇಳಲೇಬೇಕಾಗಿರುವ ವ್ಯಕ್ತಿಗಳನ್ನ ಪ್ರಶ್ನೆಗಳ ಸುರಿಮಳೆಯನ್ನ ಮಾಡುವುದನ್ನ ಬಿಟ್ಟು ಪ್ರಕಾಶ್ ರೈ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾವೆ. ಪ್ರಶ್ನೆ ಮಾಡ್ಲಿ, ಆದ್ರೆ ಒಂದು ಪ್ರಕರಣ, ಒಂದು ಆರೋಪ ಬಂದಾಗ ಯಾರ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಬೇಕು, ಅತಿ ಹೆಚ್ಚು ತೀಕ್ಷ್ಣವಾಗಿ ಅವರ ಮಾತುಗಳಿಗೆ ಉತ್ತರವನ್ನ ಪಡಿಬೇಕು ಅನ್ನುವಂಥ ತವಕ ಇಲ್ಲದೇ ಇರುವಂತ ಮಾಧ್ಯಮಗಳು ಇವತ್ತು ಪ್ರಕಾಶ್ ರೈ ಅವರ ಮೇಲೆ ಒಂದು ರೀತಿಯ ಪ್ರಶ್ನೆಗಳ ಸುರಿಮಳೆಯನ್ನ ಗೈದಿವೆ. ಪ್ರಕಾಶ್ ರೈ ಅವರು ಅಷ್ಟೇ ಸಾವಧಾನವಾಗಿ ಅವರಿಗೆ ಅರ್ಥವಾಗುವ ನಿಟ್ಟಿನಲ್ಲಿ ಉತ್ತರವನ್ನು ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಒಂದು ದುಷ್ಟಕೂಟ ಅಂದ್ರೆ ಸೌಜನ್ಯ ಹೋರಾಟವನ್ನ ವಿರೋಧಿಸುವ ದುಷ್ಟಕೂಟದ ಒಂದು ಸಂಚು ಅಂತ ಹೇಳಬಹುದು. ಒಂದೇನೋ 200 ಕೋಟಿ ಕತೆ, 200 ಕೋಟಿ ಷಡ್ಯಂತ್ರ, ಧರ್ಮಸ್ಥಳದ ಒಂದು ಭಾಗಕ್ಕೆ, ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಮಸಿ ಬಳಿಯುವ ಸಲುವಾಗಿ 200 ಕೋಟಿ ಷಡ್ಯಂತ್ರ ಮಾಡಲಾಗಿದೆ ಅನ್ನುವಂಥ ಒಂದು ಹೊಸ ಕಥೆಯನ್ನ ರೆಡಿ ಮಾಡಲಾಗಿತ್ತು. ಅದು ನಿರ್ಮಾಪಕರು, ಡೈರೆಕ್ಟರ್ ಯಾರೋ ಗೊತ್ತಿಲ್ಲ, ಇಂಥದೊಂದು ಸುದ್ದಿಯನ್ನ ಹರಿಬಿಡಲಾಯಿತು. ಈಗ ಆ ಒಂದು ವಿಚಾರದಲ್ಲಿ ಪ್ರಕಾಶ್ ರೈ ಅವರ ಪಾತ್ರ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಮುನ್ನೆಲೆಗೆ ತರಲಾಗಿತ್ತು. ಈಗ ಆ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಡುವ ಸಲುವಾಗಿ ಪ್ರಕಾಶ್ ರೈ ಅವರು ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ ಅಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮತ್ತು ಮಾತಾಡಿದ್ದಾರೆ. ಆಮೇಲೆ ಇದಕ್ಕೂ ಮುಂಚೆ ಅವರು ಹೇಳಿದ್ರು, ಗಾಳಿ ಸುದ್ದಿಗೆ ನೀವು ಕಿವಿ ಕೊಡಬೇಡಿ, ಸತ್ಯದ ಬಗ್ಗೆ ಸತ್ಯವನ್ನ ಶೋಧಿಸಿ, ಸತ್ಯಾಸತ್ಯತೆಯನ್ನ ಮಾಧ್ಯಮಗಳು ಪರಿಶೀಲಿಸಿ, ಸುಮ್ಮನೆ ಇವರ ಹೆಸರಿದೆ ಹಾಗೆ ಹೀಗೆ ಅಂತೇಳಿ ನೀವು ಸುದ್ದಿನ ವರದಿ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಈಗ ಅವರು ಒಂದು ಪೋಸ್ಟ್ ಹಾಕಿದ್ರು ಅಂತ ಕಾಣುತ್ತೆ, ಮಾರಿಕೊಂಡ ಮಾಧ್ಯಮಗಳು. ಯಾಕೆ ಇಂಡಿಯಾದಲ್ಲಿ ಮಾರಿಕೊಂಡ ಮಾಧ್ಯಮಗಳು ಅಲ್ಲ, ಒಂದ್ ರೀತಿ ಬೂಟು ನೆಕ್ಕುವ ಮಾಧ್ಯಮಗಳು ಅಂತ ಕರಿಬೇಕು. ಇದಾವೆ ಇಂಡಿಯಾದ ತುಂಬೆಲ್ಲ ಬಹುತೇಕ ಬೂಟು ನೆಕ್ಕುವ ಮಾಧ್ಯಮಗಳೇ ಹೆಚ್ಚಿವೆ, ನೈತಿಕತೆಯ ಮಾಧ್ಯಮಗಳು ಇಲ್ಲ. ಆ ಒಂದು ಮಾಧ್ಯಮದ ಘನತೆಯನ್ನು ಉಳಿಸಿಕೊಂಡಿರುವ ಮಾಧ್ಯಮಗಳ ಸಂಖ್ಯೆ ತುಂಬಾ ಕಡಿಮೆ, ಬೂಟು ನೆಕ್ಕುವ ಮಾಧ್ಯಮಗಳೇ ಹೆಚ್ಚು. ಪ್ರಕಾಶ್ ರೈ ಅವರು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾರಿಕೊಂಡ ಮಾಧ್ಯಮಗಳು ಅಂತ ಹೇಳಿದ್ದಾರೆ. ಈಗ ಕರ್ನಾಟಕದಲ್ಲಿರುವಂತ ಒಂದಷ್ಟು ಪತ್ರಕರ್ತರು ನೀವು ಹೆಂಗೆ ಮಾರಿಕೊಂಡ ಮಾಧ್ಯಮಗಳು ಅಂತ ಅಂದ್ಬಿಟ್ರಿ, ಆಗ ಅದಕ್ಕೆ ಪ್ರಕಾಶ್ ರೈ ಅವರು ಹೇಳಿದ್ದಾರೆ, ಯಾರು ಮಾರಿಕೊಂಡಾರೋ
ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಹೆಗಲನ್ನ ಮುಟ್ಟಿಕೊಂಡು ನೋಡ್ಕೊಳ್ತೀರಿ? ಯಾರು ಮಾಡಿಕೊಂಡಿದ್ದಾರೆ, ಯಾರು ತಮ್ಮ ಆತ್ಮಸಾಕ್ಷಿಯನ್ನ ಕಳೆದುಕೊಂಡಿದ್ದಾರೆ, ಯಾರು ಮಾರಿಕೊಂಡಿದ್ದಾರೆ ಅಂತವರಿಗೆ ನನ್ನ ಮಾತು ಅನ್ವಯಿಸುತ್ತೆ. ಅದನ್ನ ಬಿಟ್ಟು ನೀವ್ಯಾಕೆ ಈ ರೀತಿ ಒಂದ್ ರೀತಿ ಜಗಳದ ಸ್ವರೂಪದಲ್ಲಿ ಏರಿಸಿದ ಧ್ವನಿಯಲ್ಲಿ ಮಾತಾಡ್ತೀರಿ ಅಂತ ಹೇಳಿ ಅವ್ರು ಕೇಳಿದ್ದಾರೆ. ನಮ್ಮ ಮಾಧ್ಯಮಗಳು ಕೂಡ ಹೆಂಗೆ ಹೇಳ್ಬಿಟ್ರಿ ನೀವು ಮಾಧ್ಯಮಗಳು ಹಾಗೆ ಹೀಗೆ ಅಂತ ಹೇಳಿ ಏನು ಪ್ರಕಾಶ್ ರೈ ಅವರನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಡಿಯರ್ ಮೀಡಿಯಾ, ಕರ್ನಾಟಕದ ಮಾಧ್ಯಮದವರೇ, ಪ್ರಜ್ಞಾವಂತ ಮಾಧ್ಯಮದವರು ಖಂಡಿತ ಕೆಲಸ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನನಗೆ ಗೌರವ ಇದೆ, ಪ್ರೀತಿ ಇದೆ. ಈಗ ಪ್ರಕಾಶ್ ರೈ ಅವರ ಮೇಲೆ ಒಂದು ಆರೋಪ ಬಂತು. ಆ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೇಳುವ ಒಂದು ಧಾವಂತ, ಆ ಒಂದು ಉತ್ಸಾಹ ನಿಮ್ಗೇನಿದೆಯಲ್ಲ, ಕರ್ನಾಟಕದಲ್ಲಿ ಸೌಜನ್ಯ ಅನ್ನುವಂತ ಒಬ್ಬ ಯುವತಿ ಕೊಲೆ ಆಯ್ತಲ್ಲ ಧರ್ಮಸ್ಥಳದ ಭಾಗದಲ್ಲಿ, ಕೊಲೆ ಆಯ್ತು. ಕೊಲೆ ಆದ ಮೇಲೆ ಅದನ್ನು ಕೊಂದವರು ಯಾರು? ಕೊಲೆ ಆರೋಪ ಯಾರ ಮೇಲೆ ಬಂದಿದೆಯಲ್ಲ, ಆ ಆರೋಪಿಗಳನ್ನ ಯಾವತ್ತಾದ್ರೂ ನೈಜವಾಗಿ ನೇರವಾಗಿ ಪ್ರಶ್ನೆ ಮಾಡುವ ಧೈರ್ಯವನ್ನ ನೀವು ತೋರಿದ್ದೀರಾ? ನಿಮ್ಮ ಧೈರ್ಯ, ನಿಮ್ಮ ಉತ್ಸಾಹ, ನಿಮ್ಮ ಚಾಕಚಕ್ಯತೆ ಇವತ್ತು ಪ್ರಕಾಶ್ ರೈ ಅವರ ಮೇಲೆ ಪ್ರಶ್ನೆಯನ್ನ ಕೇಳಿದ್ರಲ್ಲ, ಅದೇ ಪ್ರಶ್ನೆಗಳನ್ನ ಕೊನೆ ಪಕ್ಷ ಸೌಜನ್ಯ ಕೊಂದಿರಬಹುದು ಅಂತೇಳಿ ಒಂದಷ್ಟು ಜನರ ಮೇಲೆ ಆರೋಪ ಬಂತಲ್ಲ, ಆ ಆರೋಪಿತರನ್ನ ಒಂದು ಪ್ರಶ್ನೆ ಕೇಳುವ ಧೈರ್ಯ ಏನಾದ್ರು ನಿಮಗೆ ಬಂತ? ಒಂದು ಪ್ರಶ್ನೆ ಬರಲ್ಲ. ಅದಕ್ಕೆ ಪ್ರಕಾಶ್ ರೈ ಹೇಳಿದ್ದು ಮಾರಿಕೊಂಡ ಮಾಧ್ಯಮಗಳು. ಹಂಗೇಳಬಾರ್ದು ಪ್ರಕಾಶ್ ರೈ ಅವರು, ಬೂಟು ನೆಕ್ಕುವ ಮಾಧ್ಯಮಗಳು ಅಂತ ಹೇಳಬೇಕು. ಈ ಮಾತು ಯಾರು ಮಾರಿಕೊಂಡಿದ್ದಾರೆ, ಯಾರು ಮಾಧ್ಯಮದ ಘನತೆಯನ್ನು ಹಾಳು ಮಾಡಿದ್ದಾರೆ, ಯಾರು ಸತ್ಯಕ್ಕೆ ವಿರುದ್ಧವಾಗಿದ್ದಾರೆ, ಅವರಿಗೆ ಈ ಬೂಟು ನೆಕ್ಕುವ ಮಾಧ್ಯಮಗಳು ಅನ್ನೋ ಬಿರುದು ಸಿಗುತ್ತೆ. ಅದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗನ್ಸೋದು ಅಷ್ಟೊಂದು ಉತ್ಸಾಹ. ಕರ್ನಾಟಕದಲ್ಲಿ ಸೌಜನ್ಯ ಅನ್ನೋ ಪ್ರಕರಣ ಆಗಿದೆ, ಕೊಲೆ ಆಗಿದೆ, ನ್ಯಾಯಾಲಯ ಅದ್ರ ಬಗ್ಗೆ ಎನ್ಕ್ವೈರಿ ನಡೆಸಿದೆ. ಯಾರನ್ನೋ ಸಂತೋಷ್ ರಾವ್ ಅನ್ನುವಂಥ ವ್ಯಕ್ತಿಯನ್ನು ತಂದು ಇದರಲ್ಲಿ ಸಿಲುಕಿಸಿದ್ರು. ಕೊನೆಗೆ ನ್ಯಾಯಾಲಯ ಅವನು ನಿರ್ದೋಷಿ ಅಂತ ಹೇಳಿದ್ರು. ಹಾಗಿದ್ರೆ ಕೊಂದವರು ಯಾರು ಅಂತೇಳಿ ಈ ಪ್ರಶ್ನೆಯನ್ನ ಮೇನ್ ಸ್ಟ್ರೀಮ್ ಏನು ಮುಖ್ಯವಾಹಿನಿಯ ಮಾಧ್ಯಮಗಳು ಯಾಕೆ ಕೇಳಲಿಲ್ಲ? ಕೇಳುವಂತ ಧೈರ್ಯ ಇಲ್ವಾ? ತಾಕತ್ತು ಇಲ್ವಾ? ದಮ್ಮು ಇಲ್ವಾ? ಹಾಗಿದ್ರೆ ನಿಮ್ಮನ್ನ ಮಾಧ್ಯಮಗಳು ಅಂತ ಹೆಂಗ್ ಕರೆಯಕ್ಕಾಗತ್ತೆ? ಮಾಧ್ಯಮಗಳು ಅಂತ ಹೆಂಗ್ರಿ ಕರೆಯಕ್ಕಾಗತ್ತೆ? ಆದ್ರೆ ಆ ಧೈರ್ಯವನ್ನ, ಆ ತಾಕತ್ತನ್ನ, ಆ ಒಂದು ಸ್ಥೈರ್ಯವನ್ನ ಒಂದಷ್ಟು ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಅವರು ಮಾಧ್ಯಮಗಳು, ಇವರು ಬೂಟು ನೆಕ್ಕವರು. ಇದು ಓಕೆ. ನೆಕ್ಸ್ಟ್, ಈಗ ಪ್ರಕಾಶ್ ರೈ ಅವರು ಮತ್ತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೌದು, ನನಗೆ ಚಿನ್ನಯ್ಯ ಕರೆ ಮಾಡಿದ್ದು ನಿಜ. ಯಾವ ಸಂದರ್ಭದಲ್ಲಿ ಏನು ಚಿನ್ನಯ್ಯ ಸುಪ್ರೀಂ ಕೋರ್ಟ್ನ ಗಮನಕ್ಕೂ ತಂದ್ರು, ಒಂದಷ್ಟು ಪತ್ರವನ್ನು ಕೂಡ ಬರೆದು ನಾನು ಒಂದಷ್ಟು ಶವಗಳನ್ನ, ಅವು ಅನುಮಾನಾಸ್ಪದವಾಗಿ ಡೆತ್ ಆಗಿರುವ, ಸಾವನ್ನಪ್ಪಿರುವಂತ ಶವಗಳನ್ನ ಹೂತಾಕಿದ್ದೇನೆ. ನಾನು ಧರ್ಮಸ್ಥಳದ ಒಂದು ಧಾರ್ಮಿಕ ಸಂಸ್ಥೆಯ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಾನು ಹೂತಾಕಿದ್ದೇನೆ, ಆ ಸ್ಥಳಗಳು ನನಗೆ ಗೊತ್ತಿದೆ ಅಂಥೇಳಿ ಏನು ದೊಡ್ಡ ಸುದ್ದಿಯನ್ನೇ ಹೇಳಿದ್ರು, ಪತ್ರವನ್ನ ಬರೆದ್ರು, ತಮ್ಮ ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ನ ಗಮನಕ್ಕೂ ತಂದ್ರು. ಎಲ್ಲ ವಿಚಾರಗಳು ಕೂಡ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು. ಆ ನಂತರ ಆ ಸಂದರ್ಭದಲ್ಲಿ ನನಗೆ ಧೈರ್ಯ ಸಾಲ್ತಾ ಇಲ್ಲ, ನಾನು SIT ತನಿಖೆಗೆ ಹೋಗೋದಕ್ಕೆ ನನಗೆ ಶಕ್ತಿ ಸಾಲ್ತಾ ಇಲ್ಲ ಅಂತ ಹೇಳಿ ಪ್ರಕಾಶ್ ರೈ ಅವರಿಗೆ ಕರೆ ಮಾಡಿದ್ರಂತೆ. ಕರೆ ಮಾಡಿದಾಗ ಅವರು ತಮಿಳಲ್ಲಿ ಮಾತಾಡಿದ್ರಂತೆ. ಅರೆ, ಕರ್ನಾಟಕದ ಮಂಡ್ಯ ಭಾಗದಲ್ಲಿದ್ದವರು ತಮಿಳಲ್ಲಿ ಹೆಂಗೆ ಮಾತಾಡ್ತಾರೆ ಅಂತ ಆ ವಿಚಾರವನ್ನು ಕೂಡ ಹೇಳಿದ್ದಾರೆ. ಕೊನೆಗೆ ನಾನು ಹೇಳಿದೆ, ಓಕೆ, ನೀವು ಸತ್ಯವನ್ನು ಹೇಳ್ತಿದ್ದೀರಿ ಅಂತ ಅಂದಮೇಲೆ ಯಾಕೆ ಭಯ ಪಡಬೇಕು? SIT ತನಿಖೆಗೆ ಹೋಗಿ ಅಲ್ಲಿ ಅವ್ರಿಗೆ ನಿಮ್ಮಲ್ಲಿರುವ ಸತ್ಯಗಳನ್ನು ಹೇಳಿ, ಏನೇನಾಗಿದೆ ಘಟನೆ, ಸತ್ಯವನ್ನು ಹೇಳೋದಕ್ಕೆ ಏನು ಭಯ ಅಂತ ಹೇಳಿದ್ದಾರೆ. ಕೊನೆಗೆ ಪ್ರಕಾಶ್ ರೈ ಅವರು SIT ರಚನೆ ಮಾಡೋದಕ್ಕೆ ಕೂಡ ಅವರು ಒತ್ತಾಯ ಮಾಡಿದ್ದಾರೆ ಸರ್ಕಾರಕ್ಕೆ. ಕರೆಕ್ಟ್ ಅಲ್ವಾ? ನಾವೇ ಆಗಲಿ ನೀವೇ ಆಗಲಿ ಒಂದು ಅನ್ಯಾಯ ಆಗಿದೆ, ಒಂದು ಹತ್ಯಾಕಾಂಡ ಆಗಿದೆ ಅಂತ ಹೇಳಿ ಸುಮ್ಮನೆ ನೋಡ್ಕೊಂಡು ಕೂರಕ್ಕಾಗತ್ತಾ? ಈ ದೇಶದ ಒಬ್ಬ ಜವಾಬ್ದಾರಿಯುತ ಪ್ರಜೆ ಆಗಿ ಅಂತ ಅನ್ಯಾಯ ಆಗಿದೆ ಅಂತ ಗೊತ್ತಾದ ಮೇಲೆ ಅದ್ರ ಬಗ್ಗೆ ತನಿಖೆ ನಡೆಸಿ ಅಂತ ಕೇಳೋದು ಒಬ್ಬ ಜವಾಬ್ದಾರಿಯುತ ನಾಗರಿಕನ ಕರ್ತವ್ಯ. ಅದನ್ನ ಪ್ರಕಾಶ್ ರೈ ಅವರು ಕೂಡ ಮಾಡಿದ್ದಾರೆ. SIT ರಚನೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಒತ್ತಡ ತಂದಿದ್ದಾರೆ. ಕೊನೆಗೆ ಪ್ರಣವ್ ಮೊಹಂತಿ, SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರಿಗೆ ಈ ಚಿನ್ನಯ್ಯ ಅವರು ನನಗೆ ಈ ರೀತಿ ಕರೆ ಮಾಡಿದ್ದಾರೆ, ಏನು ಅವ್ರದ್ದು ಹೇಳುವಂತ ಅಭಿಲಾಷೆ ಇದೆ, ಏನು ಸತ್ಯ ಹೇಳುವಂತ ಅವರ ಉತ್ಸಾಹ ಇದೆ, ಏನು ವಿಚಾರ, ಅದನ್ನ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲೇನಾದ್ರು ಪ್ರಕಾಶ್ ರೈ ಏನಾದ್ರು ನೀವು ಇದನ್ನ ತಿರುಚಿಬಿಡಿ, ಸತ್ಯವನ್ನ ಮುಚ್ಚಾಕ್ಬಿಡಿ, ಸುಳ್ಳನ್ನು ಹೇಳಿ ಅಂತ ಹೇಳಿದಾರ? ಒಂದ್ ವೇಳೆ ಪ್ರಕಾಶ್ ರೈ ಆ ರೀತಿ ಏನಾದ್ರು ಸಂಚು ಮಾಡಿದ್ರೆ ಅವ್ರನ್ನ ಎನ್ಕ್ವೈರಿಗೆ ಒಳಪಡಿಸಿ, ಸತ್ಯವನ್ನ ಯಾರು ಮುಚ್ಚಾಕೋದಿಕ್ಕೆ ಸಾಧ್ಯ ಇಲ್ವಲ್ಲ, ಅದನ್ನ ಹೇಳಿದ್ದಾರೆ. ಆಮೇಲೆ ನಾವು ಕೇಳಿದ್ದೇನು,
ಸೌಜನ್ಯ ಕೊಲೆ ಆಗಿದೆ. ಸೌಜನ್ಯ ಕೊಲೆ ಆಗಿದ್ಮೇಲೆ ಕೊಂದವ್ರು ಯಾರು, ಅತ್ಯಾಚಾರ ಮಾಡಿದವ್ರು ಯಾರು ಅಂತ ನಾವು ಕೇಳ್ತಾ ಇದೀವಿ. ಪ್ರಕಾಶ್ ರೈ ಕೇಳಿದ ದಾಟಿಯಲ್ಲಿಯೇ ಕರ್ನಾಟಕದ ಬಹುತೇಕ ಮಾಧ್ಯಮಗಳು ಇವತ್ತು ಕೇಳಿದ್ರೆ, ಬಹುತೇಕ ಮಾಧ್ಯಮಗಳು ಇವತ್ತು ದನಿ ಎತ್ತಿದ್ರೆ, ಬಹುತೇಕ ಮಾಧ್ಯಮಗಳು ಇವತ್ತು ಮಾಧ್ಯಮದ ಆತ್ಮಸಾಕ್ಷಿಯನ್ನು ಇಟ್ಟುಕೊಂಡು ಮೌಲ್ಯವನ್ನ ಇಟ್ಟುಕೊಂಡು ಇವತ್ತು ಆ ಪ್ರಮಾಣದಲ್ಲಿ ದೊಡ್ಡ ಆಂದೋಲನ ಮಾಡಿದ್ರೆ ಇವತ್ತು ಶಿಕ್ಷೆ ಆಗ್ತಿತ್ತು ಆರೋಪಿಗಳಿಗೆ, ಇವತ್ತು ನ್ಯಾಯ ಸಿಗ್ತಿತ್ತು. ಆದ್ರೆ ಬಹುತೇಕ ಮಾಧ್ಯಮಗಳು ಮಾಡಿದ್ದೇನು? ಇವತ್ತು ಪ್ರಕಾಶ್ ರೈ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ನೀವು ಹೆಂಗೆ ನಮ್ಮನ್ನ ಮಾರಿಕೊಂಡ ಮಾಧ್ಯಮಗಳು ಅಂತ. ಪ್ರಕಾಶ್ ರೈ ಅವರು ಹೇಳಬೇಕಾಗಿತ್ತು ಮಾರಿಕೊಂಡ ಮಾಧ್ಯಮಗಳಲ್ಲ, ಬೂಟು ನೆಕ್ಕುವ ಮಾಧ್ಯಮಗಳು ಅಂತ ಹೇಳಬೇಕಾಗಿತ್ತು. ಈ ಮಾತು ಯಾರು ಬೂಟು ನೆಕ್ತಾ ಇದ್ದಾರೆ, ಯಾರು ಮಾಧ್ಯಮದ ಆತ್ಮಸಾಕ್ಷಿಯನ್ನು ಕಳ್ಕೊಂಡಿದ್ದಾರೆ ಅಂಥವರಿಗೆ ಮುಲಾಜಿಲ್ಲದಾಗೆ ಅನ್ವಯಿಸುತ್ತೆ. ಇನ್ನು ಯಾರು ಸತ್ಯದ ಪರವಾಗಿದ್ದಾರೆ, ಯಾರು ಸತ್ಯವನ್ನು ಹೇಳ್ತಾರೆ, ಯಾರು ಯಾವ ಮುಲಾಜಿಗೆ ಒಳಗಾಗೋದಿಲ್ಲ ಅವ್ರಿಗೆ ಅನ್ವಯಿಸಲ್ಲ. ಕ್ಲಿಯರ್, ಅದನ್ನು ಹೇಳಿದ್ದಾರೆ. ಅನಂತರ ನಾವು ಸೌಜನ್ಯಕ್ಕೆ ನ್ಯಾಯ ಕೇಳ್ತಾ ಇದೀವಿ. ತಪ್ಪು, ನಾನೊಬ್ಬ ಪ್ರಜೆ ಕಣ್ರಿ, ಅನ್ಯಾಯ ಆಗಿದೆ. ಯಾರು ಕೊಂದ್ರಪ್ಪ? ಯಾರು ಕೊಂದ್ರು ಆ ಹುಡುಗಿನ? ಯಾರು ಕೊಲೆ ಮಾಡಿದ್ರು? ಯಾರು ಅತ್ಯಾಚಾರ ಮಾಡಿದ್ರು? ಪಾಪ ಆ ಯುವತಿಯ ಬದುಕನ್ನು ಹಾಳು ಮಾಡಿದವ್ರು ಯಾರು? ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಕೇಳಿದ್ವಿ. ಹಂಗೆ ಕೇಳಿದ್ದು ಹಿಂದೂ ವಿರೋಧಿಗಳು ಹಿಂಗಾಗ್ತಾರೆ. ಯಾವುದೋ ಒಂದು ಧಾರ್ಮಿಕ ಸ್ಥಳಕ್ಕೆ ಕಪ್ಪು ಮಸಿ ಬೆಳೆದಂಗೆ ಹೆಂಗಾಗುತ್ತೆ? ಸೌಜನ್ಯಗೆ ನ್ಯಾಯ ಕೇಳಿದ್ರೆ ಹಿಂದೂ ವಿರೋಧಿಗಳಾಗೋದಕ್ಕೆ ಹೇಗೆ ಸಾಧ್ಯ? ಸೌಜನ್ಯಗಳಿಗೆ ನ್ಯಾಯ ಕೇಳಿದ್ರೆ ಧಾರ್ಮಿಕ ಸಂಸ್ಥೆಗೆ ಕಪ್ಪು ಮಸಿ ಬೆಳೆಯೋದಕ್ಕೆ ಹೆಂಗೆ ಸಾಧ್ಯ ಅಂತ ಹೇಳಿದ್ದಾರೆ. ನಾನು ಅದನ್ನೇ ಕೇಳ್ತಾ ಇರೋದು. ಆಮೇಲೆ ಇನ್ನೊಂದು ವಿಚಾರವನ್ನು ಅವರು ಸ್ಪಷ್ಟಪಡಿಸ್ತಾರೆ. ಈ ಏನು ಅನುಮಾನಾಸ್ಪದ ಶವಗಳ ಹೂತು ಹಾಕುವಿಕೆ ಪ್ರಕರಣ ಇದೆಯಲ್ಲ, ಅದರಲ್ಲಿ ಒಂದಷ್ಟು ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡ್ತಾರಲ್ಲ, ಆ ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡುವ ಆಗ ಒಂದಷ್ಟು ದಾಖಲೆಗಳನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ಅಪರಿಚಿತನೋ, ಪರಿಚಿತನೋ, ಅಥವಾ ಅನುಮಾನಾಸ್ಪದನೋ, ನೈಸರ್ಗಿಕವಾಗಿ ಸತ್ತು ಇರೋದು, ನ್ಯಾಚುರಲ್ ಡೆತ್ತೋ, ಅದೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಗಳು ಬೇಕಾಗತ್ತೆ. ಅದಕ್ಕೆ ದಾಖಲೆಗಳು ಬೇಕಾಗತ್ತೆ. ಆ ದಾಖಲೆಗಳು ಕೆಲವೊಂದು ಇವ್ರು ಕೊಟ್ಟಿರುವ ದಾಖಲೆಗಳು ಮತ್ತು ಅಲ್ಲಿರುವಂಥ ದಾಖಲೆಗಳು ಮ್ಯಾಚ್ ಆಗ್ತಾ ಇಲ್ಲ ಅಂತೆ. ಕರೆಕ್ಟಾಗಿ ಮಾಡಿದರೆ ಪ್ರೋಸೆಸ್ ಅನ್ನ, ಅಂದ್ರೆ ಸರಿಯಾದ ಕ್ರಮದಲ್ಲಿ ಅಂತ್ಯ ಸಂಸ್ಕಾರ ಮಾಡುವ ಪ್ರಕ್ರಿಯೆ, ಮತ್ತೆ ಸತ್ತಿದ್ದಾರೆ ಅಂತಂದ್ರೆ, ಕೊಲೆಯಾಗಿದ್ದಾರೆ ಅಂತಂದ್ರೆ, ಕೊಲೆನೋ ಅಥವಾ ಏನೋ ಅನ್ನೋದನ್ನ ಮರಣೋತ್ತರ ಪರೀಕ್ಷೆಯನ್ನೆಲ್ಲ ನಡೆಸಿ ಅದಾಗಿದ್ರೆ ಎಲ್ಲ ದಾಖಲೆಗಳು ಕೂಡ ಸರಿಯಾಗಿರ್ಬೇಕಾಗಿತ್ತು. ಯಾಕೆ ಮ್ಯಾಚ್ ಆಗ್ತಾ ಇಲ್ಲ? SIT ತನಿಖಾ ವರದಿಯಲ್ಲಿ ಅವೆಲ್ಲ ಇದಾವಂತೆ. ಆ ತನಿಖಾ ವರದಿ ಬಹಿರಂಗಗೊಳ್ಳಬೇಕು ಅಂತ ಕೇಳ್ತಿದ್ದಾರೆ. ಈಗ ಪ್ರಜ್ಞಾವಂತ ಮಾಧ್ಯಮಗಳು ಆಗ್ರಹ ಪಡಿಸ್ಬೇಕಾಗಿರೋದು ಏನು? ಪ್ರಕಾಶ್ ರೈ ಅವರನ್ನ ಮುಗಿಬಿದ್ದು ಪ್ರಶ್ನೆ ಕೇಳೋದಲ್ಲ. SIT ವರದಿ ಏನಾಯ್ತು, ಆ ವರದಿಯನ್ನ ಬಹಿರಂಗಪಡಿಸಿ ಅಂತ ಕೇಳ್ಬೇಕಪ್ಪ. ಅದನ್ನು ಕೇಳುವ ಧೈರ್ಯ, ತಾಕತ್ತು, ದಮ್ಮು ಇಲ್ವಾ? ಕೇಳಬೇಕು. ಆಮೇಲೆ ಆ ಧಾರ್ಮಿಕ ಕ್ಷೇತ್ರಕ್ಕೆ ಮುಡಿಕೊಟ್ಟ ಬಾಲಕಿಯ ಶವವೂ ಕೂಡ ಅಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವಿಚಾರಗಳಿದ್ದಾವೆ, ಎಷ್ಟು ಆಘಾತಕಾರಿ ವಿಚಾರಗಳು SIT ತನಿಖೆಯ ವರದಿಯಲ್ಲಿ ಇದ್ದಾವೆ ಅಂತೇಳಿ ಬರ್ತಾ ಇದೆಯಲ್ಲ. ಇದು ದೊಡ್ಡ ವಿಚಾರ ಅಲ್ವಾ? ಒಬ್ಬ ಪ್ರಜ್ಞಾವಂತ ಮನುಷ್ಯನಾಗಿ ಪ್ರಕಾಶ್ ರೈ ಮಾಡಿದಾರಪ್ಪ. ಆದ್ರೆ ಪ್ರಕಾಶ್ ರೈ ಅವರಿಗಿಂತಲೂ ಹೆಚ್ಚಿನ ಜವಾಬ್ದಾರಿ ಯಾರಿಗಿರ್ಬೇಕಾಗಿತ್ತು? ನಾವು ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಹೇಳುವಂತ ಮಾಧ್ಯಮಗಳ ಮೇಲೆ ಇರಬೇಕಾಗಿತ್ತು. ಅತಿ ಹೆಚ್ಚು ಪ್ರಶ್ನೆಗಳನ್ನ ಯಾರನ್ನ ಕೇಳಬೇಕಾಗಿತ್ತು? ಅತಿ ಹೆಚ್ಚು ತನಿಖೆಯನ್ನ ಯಾರ ಮೇಲೆ ಮಾಡಬೇಕಾಗಿತ್ತು? ಅತಿ ಹೆಚ್ಚು ಹೋರಾಟವನ್ನ, ಅತಿ ಹೆಚ್ಚು ಪ್ರೆಷರನ್ನ ಯಾರ ಮೇಲೆ ಮಾಡಬೇಕಾಗಿತ್ತು ಅನ್ನೋದು ಕರ್ನಾಟಕ ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿರುವಂತ ಮಾಧ್ಯಮಗಳ ಮೇಲೆ ಇರಬೇಕಾಗಿತ್ತು. ಇವತ್ತು ಪ್ರಕಾಶ್ ರೈ ಇಟ್ಕೊಂಡ್ಬಿಟ್ರೆ, ಪ್ರಕಾಶ್ ರೈ ಹೇಳಿದ್ದಾರೆ, ನಾನು ತಪ್ಪು ಮಾಡಿದ್ರೆ ಎನ್ಕ್ವೈರಿ ಮಾಡಿ, ಎಲ್ಲವನ್ನೂ ಮಾಡಿ, ನಾನು ರೆಡಿ ಇದ್ದೀನಿ, ನಾನು ತಪ್ಪು ಮಾಡಿಲ್ಲ. ಹಾಗಿದ್ರೆ ತಪ್ಪು ಮಾಡಿದವರು, ಅಪರಾಧ ಮಾಡಿದವ್ರನ್ನ ಬಿಡಬಾರ್ದಲ್ವಾ? ಅವ್ರು ಯಾರು ಅನ್ನೋದನ್ನ ಕಂಡಿಡೀರಿ, ಅವ್ರು ಯಾರು ಅನ್ನೋದನ್ನ ಬಹಿರಂಗಪಡಿಸಿ ಅಂತೇಳಿ ಸರ್ಕಾರಕ್ಕೆ ಕೇಳಿ, SIT ವರದಿ ಬಹಿರಂಗಗೊಳ್ಳಲಿ ಅಂತೇಳಿ ನೀವೆಲ್ಲ ಮಾತಾಡಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪ್ರಕರಣದಲ್ಲಿ ಸರಿಯಾದ ಸ್ಪಷ್ಟನೆಯನ್ನ ಪ್ರಕಾಶ್ ರಾಜ್ ಅವರು ಕೊಟ್ಟಿದ್ದಾರೆ. ಇನ್ನೇನಿದ್ರು ಕೂಡ SIT ವರದಿ ಬಹಿರಂಗ ಆಗಬೇಕು. ಆನಂತರ ಈ ಕತೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಣ ಮಾಡಿದ್ರಲ್ಲ 200 ಕೋಟಿ, ಇದನ್ನ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಈ ಸಂದರ್ಭದಲ್ಲಿ ಹೇಗೆ ಬಂತು? ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ದ ಚಿನ್ನಯ್ಯ, ಪ್ರಾರಂಭದಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿದ್ದ ಚಿನ್ನಯ್ಯ ಈಗ ಉಲ್ಟಾ ಹೊಡೆಯೋದಕ್ಕೆ ಕಾರಣ ಏನು? ಚಿನ್ನಯ್ಯನನ್ನ ಮಂಪೂರು ಪರೀಕ್ಷೆಗೆ ಒಳಪಡಿಸ್ಬೇಕಾ? ಈಗ ಚಿನ್ನಯ್ಯ ಈ ರೀತಿ ಹೇಳೋದಕ್ಕೆ ಹಿಂದೆ ಇರುವಂತ ಕಾರಣ, ಸೃಷ್ಟಿಕರ್ತರು ಯಾರು? ಆ ಪಿತೂರಿಕಾರರು ಯಾರು? ದುಷ್ಟಕೂಟದವ್ರು ಯಾರು? ಅವರನ್ನು ಎನ್ಕ್ವೈರಿಗೊಳಿಸೋ ಕೆಲಸವನ್ನ ಮಾಡಬೇಕು. ಈಗ ಇಷ್ಟು ದಿನ ಸೌಜನ್ಯ ಪರವಾಗಿ ಇರುವವರನ್ನ ಎನ್ಕ್ವೈರಿ ಮಾಡಿಸೋದು, ಅವ್ರನ್ನ SIT ಕರ್ಸೋದು, ಅವರಿಗೆ ನೋಟಿಸ್ ಕೊಡೋದು, ಮಟ್ಟಣ್ಣ, ತಿಮರೋಡಿ, ಪ್ರಕಾಶ್ ರೈ, ಇವ್ರನ್ನೆಲ್ಲರನ್ನು, ರವಿಕೃಷ್ಣ ರೆಡ್ಡಿ, ಇವ್ರನ್ನೆಲ್ಲರನ್ನು ಬಹಳ ತನಿಖೆಗೆ ಒಳಪಡಿಸಿದ್ರಿ. ಈಗ ಸೌಜನ್ಯ ವಿರೋಧಿಗಳ ಕೂಟ ಅಂತ ಒಂದು ಇದೆಯಲ್ಲ, ಆ ಒಂದಷ್ಟು ಜನರು ಇದಾರಲ್ಲ, ಅವರನ್ನ ಎನ್ಕ್ವೈರಿ ಮಾಡಿದ್ರೆ ಸತ್ಯ, ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿ ಮಾಡಿದ್ರೆ ಸತ್ಯ ಹೊರಗಡೆ ಬರುತ್ತೆ. ಇವರನ್ನು ಮಾಡಿದಾಗ ಇವ್ರು ತಪ್ಪಿತಸ್ಥರು ಅಲ್ಲ ಅಂತ ಗೊತ್ತಾಗಿದೆ. ಯಾಕೆಂದ್ರೆ ಅವರು ಶಿಕ್ಷೆಗೊಳಗಾಗಿಲ್ಲ, ಅವ್ರು ತಪ್ಪು ಮಾಡಿಲ್ಲ. ಹಾಗಿದ್ರೆ ಇವರನ್ನ ವಿರೋಧಿಸುವ ಒಂದು ದುಷ್ಟಕೂಟ ಇದೆಯಲ್ಲ, ಅವರನ್ನ ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿ ಮಾಡಿದ್ರೆ ಸತ್ಯ ಬರಬಹುದು. ಒಟ್ಟಾರೆ ಸೌಜನ್ಯಳಿಗೆ ನ್ಯಾಯ ಸಿಗಲಿ,
ಆ ಧಾರ್ಮಿಕ ಸ್ಥಳದಲ್ಲಿ ಆಗಿರಬಹುದಾದಂಥ ಅನುಮಾನಾಸ್ಪದ ಸಾವುಗಳ ಕುಟುಂಬಕ್ಕೂ ನ್ಯಾಯ ಸಿಗಲಿ. ಆಗಿದ್ರೆ ಆ ಸತ್ತವರು ಯಾರು, ಅವರು ಸತ್ತಿದ್ದು ಹೇಗೆ, ಯಾಕೆ ಆ ರೀತಿ ಅವ್ರನ್ನ ಕೊಲೆ ಮಾಡಿದ್ರು, ಒಂದ್ ವೇಳೆ ಕೊಲೆ ಆಗಿದ್ರೆ ಯಾಕೆ ಕೊಲೆ ಮಾಡಿದ್ರು, ಯಾರು ಕೊಲೆ ಮಾಡಿದ್ರು, ಹೇಗೆ ಕೊಲೆ ಮಾಡಿದ್ರು, ಕೊಂದವರು ಯಾರು, ಕೊಲ್ಲಲ್ಪಟ್ಟವರು ಯಾರು, ಇದೆಲ್ಲವೂ ಕೂಡ ಬಹಿರಂಗಗೊಳ್ಬೇಕು. ಅಂತಿಮವಾಗಿ ದುಷ್ಟಕೂಟ ಅವರು ಯಾರೇ ಆಗಿರ್ಲಿ, ಎಲ್ಲೇ ಇರಲಿ, ಎಷ್ಟೇ ಪ್ರಭಾವಿಗಳಾಗಿರ್ಲಿ, ಸಂವಿಧಾನಕ್ಕಿಂತ ಕಾನೂನಿಗಿಂತ ಅವರು ದೊಡ್ಡವರಲ್ಲ. ಈ ದೇಶದಲ್ಲಿ ಕಾನೂನೇ ದೊಡ್ಡದು, ನ್ಯಾಯವೇ ದೊಡ್ಡದು, ಸತ್ಯವೇ ದೊಡ್ಡದು ಅನ್ನೋದು ಸಾಬೀತಾಗೋವರೆಗೂ ಈ ಹೋರಾಟ ಮುಂದುವರಿಲಿ.